26 ಜನವರಿ 2014ರಲ್ಲಿ ಪ್ರಜಾವಾಣಿಯಲ್ಲಿ ಬಂದ ಈ ಲೇಖನ. ಅಕ್ಷರ ಅವರು ಇಮೇಲ್ ಮೂಲಕ DN ಶಂಕರ ಭಟ್ಟರ ಸಂದರ್ಶನ ನಡೆಸಿದ್ದರು. ಅದರ ಹೆಡ್ಲೈನ್: ವಿರೋಧಿಸುವವರಿದ್ದಾರೆಂದು ಅಂಜಿ ಕುಳಿತುಕೊಳ್ಳಬೇಕಾಗಿಲ್ಲ. ಹಿರಿಯ ಭಾಷಾಶಾಸ್ತ್ರಜ್ಞ ಡಾಕ್ಟರ್ DN ಶಂಕರ ಭಟ್ಟ 1935 ಜಗತ್ತಿನ 16 ಭಾಷೆಗಳೊಡನೆ ಒಡನಾಟ ನಡೆಸಿ 3-4 ದಶಕಗಳಿಂದ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡವರು. 30ಕ್ಕೂ ಹೆಚ್ಚು ಪುಸ್ತಕ, 150ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದವರು. ಈಚೆಗೆ ಕನ್ನಡ ನಾಡು ಅವರನ್ನು ಪಂಪ ಪ್ರಶಸ್ತಿಯಿಂದ ಗೌರವಿಸಿದ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ಪರಿಚಯಿಸುವ ಉದ್ದೇಶವಿಟ್ಟುಕೊಂಡು ಈ ಕಿರು ಸಂದರ್ಶನ ನಡೆಸಲಾಗಿದೆ. ಡಾಕ್ಟರ್ ಭಟ್ ಅವರ ಗಹನ ವಿದ್ವತ್ತಿನ ಬಗ್ಗೆ ಮತ್ತು ಅವರ ಋಷಿ ಸದೃಶ ವ್ಯಕ್ತಿತ್ವದ ಬಗ್ಗೆ ಗೌರವ, ಪ್ರೀತಿ ಇರುವ ನನಗೆ ಅವರು ಕನ್ನಡಕ್ಕೆ ಸೂಚಿಸುವ ಮಾರ್ಪಾಡುಗಳ ಬಗ್ಗೆ ಭಿನ್ನಮತವಿದೆ. ಹಾಗಾಗಿಯೇ ಅವರ ಮಾತುಗಳು ಅವರ ಕನ್ನಡದಲ್ಲೂ ಮತ್ತು ನನ್ನ ಪ್ರಶ್ನೆಗಳು ನನ್ನ ಕನ್ನಡದಲ್ಲೂ ಇವೆ. ಹಲವಾರು ದಶಕಗಳ ಕಾಲ ನೀವು ನಡೆಸಿದ ಭಾಷಾ ಸಂಶೋಧನೆಗಳಲ್ಲಿ ಅತ್ಯಂತ ಪ್ರಮುಖವೆಂದು ನಿಮಗನ್ನಿಸುವುದು ಯಾವುದು? ಜಗತ್ತಿನಲ್ಲಿ ಬಳಕೆಯಲ್ಲಿರುವ ನುಡಿಗಳು ಯಾವ ಅಂಶದಲ್ಲಿ ಒಂದರಿಂದೊಂದು ಬೇರಾಗಿರಬಲ್ಲವು ಎಂಬ ವಿಷಯದಲ್ಲಿ ನಾನು ನಡೆಸಿರುವ ಸಂಶೋಧನೆಗಳು ತುಂಬ ಮುಖ್ಯವಾದವೆಂದು ನನಗೆ ಅನಿಸುತ್ತದೆ. ಎಚ್ಚರಿಕೆಗಾಗಿ ಅಬ್ಜೆಕ್ಟ್ ಇರುವ ಮತ್ತು ಇಲ್ಲದ ಎಸಕ ಕ್ರಿಯಾಪದಗಳ ನಡುವಿನ ವ್ಯತ್ಯಾಸ ಮತ್ತು ಸಬ್ಜೆಕ್ಟ್ ಮತ್ತು ಅಬ್ಜೆಕ್ಟ್ಗಳ ನಡುವಿನ ವ್ಯತ್ಯಾಸ ಎಲ್ಲ ನುಡಿಗಳ ವ್ಯಾಕರಣಗಳಿಗೂ ಮುಖ್ಯವಾದವೆಂದು ಹೆಚ್ಚಿನ ನುಡಿಯರಿಗರು ನಂಬಿದ್ದರು. ಆದರೆ ಕನ್ನಡದಲ್ಲಿ ಈ ವ್ಯತ್ಯಾಸಗಳಿಗಿಂತಲೂ ಹತೋಟಿಯಲ್ಲಿರುವ ಮತ್ತು ಇಲ್ಲದಿರುವ ಎಸಕಗಳ ನಡುವಿನ ವ್ಯತ್ಯಾಸವೇ ಮುಖ್ಯವಾದುದು ಮತ್ತು ಈ ಕಾರಣಕ್ಕಾಗಿ ಅದರ ಕೆಲವು ಸೊಲ್ಲು ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಯಾವುದು ಎಂಬುದನ್ನು ಖಚಿತವಾಗಿ ಹೇಳಲು ಬರುವುದಿಲ್ಲ ಎಂಬುದನ್ನು ತೋರಿಸಿಕೊಡುವ ಮೂಲಕ ಮೇಲಿನ ನಂಬಿಕೆಯನ್ನು ಅಲ್ಲಗಳೆದಿದ್ದೇನೆ. ಕನ್ನಡ, ಇಂಗ್ಲೀಷು, ಸಂಸ್ಕೃತ ಮೊದಲಾದ ಹಲವು ನುಡಿಗಳಲ್ಲಿ ಬಳಕೆಯಲ್ಲಿರುವ ಯಾರು, ಯಾಕೆ, ಎಲ್ಲಿ, ಎಷ್ಟು ಎಂಬಂತಹ ಕೆಲವು ಪದಗಳನ್ನು ಪ್ರಶ್ನ ಪದಗಳೆಂದು ಕರೆಯಲಾಗುತ್ತದೆ. ಆದರೆ ಹೀಗೆ ಕರೆಯುವುದರಿಂದ ಅವುಗಳ ವ್ಯಾಕರಣಗಳಲ್ಲಿ ಕೆಲವು ಬಿಡಿಸಲಾಗದ ತೊಡಕುಗಳು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಬದಲು ಇಂತಹ ಪದಗಳನ್ನೆಲ್ಲ ಅನಿಶ್ಚಿತತೆಯನ್ನು ತಿಳಿಸುವ ಪದಗಳು ಎಂದು ಹೇಳಿದಲ್ಲಿ ಈ ತೊಡಕುಗಳೆಲ್ಲ ಇಲ್ಲವಾಗುತ್ತವೆ. ಈ ನುಡಿಗಳಿಗಿಂತ ಬೇರಾಗಿರುವ ಬೇರೆ ಕೆಲವು ನುಡಿಗಳಲ್ಲಿ ಪ್ರಶ್ನೆಯ ಹುರುಳುಗಳಿರುವಂತಹ ಪದಗಳೇ ಇವೆ ಮತ್ತು ಅವುಗಳ ಬಳಕೆ ಮೇಲಿನ ನುಡಿಗಳಲ್ಲಿ ಬರುವ ಪ್ರಶ್ನೆ ಪದಗಳ ಬಳಕೆಗಿಂತ ತೀರಾ ಬೇರಾಗಿದೆ. ಇದು ನುಡಿಗಳ ನಡುವೆ ನಾನು ಕಂಡುಹಿಡಿದಿರುವ ಇನ್ನೊಂದು ಬಗೆಯ ವ್ಯತ್ಯಾಸ. ಕನ್ನಡ ನುಡಿ, ಬರಹ ಮತ್ತು ವ್ಯಾಕರಣಗಳಿಗೆ ಸಂಬಂಧಿಸಿದಂತೆ ಆಗಬೇಕೆಂದು ನೀವು ಸೂಚಿಸುವ ಮಾರ್ಪಾಡುಗಳಲ್ಲಿ ಅತಿ ಮುಖ್ಯವಾದ ಅಂಶಗಳೇನು? ಕನ್ನಡಕ್ಕೆ ಅದರದೇ ಆದ ಒಂದು ವ್ಯಾಕರಣವಿದೆ ಮತ್ತು ಅದು ಕೇಶಿರಾಜನ ಕಾಲದಿಂದಲೂ ಬಳಕೆಯಲ್ಲಿರುವ ಮತ್ತು ಇವತ್ತಿಗೂ ಶಾಲೆ ಕಾಲೇಜುಗಳಲ್ಲಿ ಕಲಿಸುತ್ತಿರುವ ಕನ್ನಡ ವ್ಯಾಕರಣಕ್ಕಿಂತ ತೀರಾ ಬೇರಾಗಿದೆ. ಅದು ಎಂತಹದು ಎಂಬುದನ್ನು ತಿಳಿದುಕೊಂಡು ಆ ವ್ಯಾಕರಣವನ್ನು ಕನ್ನಡ ಬರಹದ ಕಲಿಕೆ ಮತ್ತು ಬಳಕೆಗಳಲ್ಲಿ ಬಳಸುವಂತಾಗಬೇಕು ಎಂಬುದು ನಾನು ಬಯಸುವ ಒಂದು ಮಾರ್ಪಾಡು. ಇವತ್ತು ಕನ್ನಡ ಬರಹಗಳಲ್ಲಿ ತುಂಬ ಹೆಚ್ಚು ಸಂಸ್ಕೃತ ಎರವಲುಗಳನ್ನು ಬಳಸಲಾಗುತ್ತದೆ. ಅರಿಮೆಯ ವಿಜ್ಞಾನದ ಬರಹಗಳಲ್ಲಿ ಬಳಸುವ ಹೆಚ್ಚಿನ ಪಾರಿಭಾಷಿಕ ಪದಗಳು ಸಂಸ್ಕೃತ ಪದಗಳಾಗಿವೆ. ಕನ್ನಡ ಬರಹಗಾರರಿಗೆ ಕನ್ನಡ ಪದಗಳ ಕುರಿತಾಗಿ ಕೀಳರಿಮೆ ಇರುವುದೇ ಇದಕ್ಕೆ ಕಾರಣ. ಈ ಕೀಳರಿಮೆ ಹೋಗಬೇಕು ಮತ್ತು ಹೆಚ್ಚು ಹೆಚ್ಚು ಕನ್ನಡದವೇ ಆದ ಪದಗಳನ್ನು ಬರಹಗಳಲ್ಲಿ ಬಳಸುವ ಮೂಲಕ ಅವಕ್ಕೂ ಕನ್ನಡಿಗರ ಮಾತಿಗೂ ನಡುವಿರುವ ಅಂತರವನ್ನು ಕಡಿಮೆ ಮಾಡಬೇಕು ಎಂಬುದು ನಾನು ಬಯಸುವ ಇನ್ನೊಂದು ಮುಖ್ಯ ಮಾರ್ಪಾಡು. ಕನ್ನಡ ಬರಹಗಳಲ್ಲಿ ಬಳಕೆಯಾಗುವ ಸಂಸ್ಕೃತ ಎರವಲುಗಳನ್ನು ಸಂಸ್ಕೃತದಲ್ಲಿರುವ ಹಾಗೆ ಉಳಿಯದಿದ್ದರೂ ಹಾಗೆಯೇ ಬರೆಯಬೇಕು ಎಂಬ ಕಟ್ಟುಪಾಡನ್ನು ಹಿಂದಿನಿಂದಲೂ ಕನ್ನಡ ಬರಹಗಾರರು ಅನುಸರಿಸುತ್ತಾ ಬಂದಿದ್ದಾರೆ ಮತ್ತು ಇದಕ್ಕಾಗಿ ಕನ್ನಡ ಬರಹದಲ್ಲಿ 10-20 ಕನ್ನಡಕ್ಕೆ ಬೇಡದ ಬರಿಗೆಗಳನ್ನು ಬಳಸುತ್ತಾ ಬಂದಿದ್ದಾರೆ. ಇದುವರೆಗೆ ಕೆಲವು ಮಂದಿ ಮೇಲ್ವರ್ಗದ ಜನರು ಮಾತ್ರ ಬರಹವನ್ನು ಬಳಸುತ್ತಿದ್ದರು. ಆದರೆ ಇವತ್ತು ಎಲ್ಲ ಕನ್ನಡಿಗರು ಬರಹವನ್ನು ಬಳಸುವಂತಾಗಬೇಕಾಗಿದೆ. ಹಾಗಾಗಿ ಕನ್ನಡದ ಮಟ್ಟಿಗೆ ಬೇಕಿಲ್ಲದ ಮತ್ತು ಕನ್ನಡ ಬರಹವನ್ನು ಕಲಿಯುವಲ್ಲಿ ಮತ್ತು ಬಳಸುವಲ್ಲಿ ತೊಡಕಾಗಿರುವ ಈ ಕಟ್ಟಲೆಯನ್ನು ಬಿಟ್ಟುಕೊಡಬೇಕಾಗಿದೆ. ಹೀಗೆ ಮಾಡಿದಲ್ಲಿ
ಕನ್ನಡ ಬರಹಕ್ಕೆ ಒಟ್ಟು 31 ಬರಿಗೆಗಳು ಸಾಕಾಗುತ್ತವೆ ಮತ್ತು ಈ ಬರಿಗೆಗಳಿಗೂ ಉಳಿಗಳಿಗೂ ನಡುವೆ ನೇರವಾದ ಸಂಬಂಧ ಏರ್ಪಡುವುದರಿಂದ ಅವನ್ನು ಕಲಿಯುವ ಮತ್ತು ಬಳಸುವ ಕೆಲಸ ತುಂಬ ಸುಲಭವಾಗುತ್ತದೆ. ಇದು ನಾನು ಬಯಸುವ 3ನೇ ಮುಖ್ಯ ಮಾರ್ಪಾಡು. ಮೇಲ್ಕಂಡ ಮಾರ್ಪಾಡುಗಳನ್ನು ಮಾಡಬೇಕೆಂದು ನೀವು ಸೂಚಿಸಿರುವುದು ಯಾರಿಗೂ, ಸರ್ಕಾರಕ್ಕೋ, ಬಳಸುವ ಜನವರ್ಗಕ್ಕೋ, ಲೇಖಕ ವಿದ್ವಾಂಸರಿಗೋ? ಈ ಮಾರ್ಪಾಡುಗಳಲ್ಲಿ ಮೊದಲನೆಯದನ್ನು ಕನ್ನಡ ವ್ಯಾಕರಣದಲ್ಲಿ ಅರಕೆ ಸಂಶೋಧನೆಯನ್ನು ನಡೆಸಬಲ್ಲವರು ಮಾಡಬೇಕಾಗುತ್ತದೆ. ಕನ್ನಡದ್ದೇ ಆದ ವ್ಯಾಕರಣ ಎಂತಹದು ಎಂಬುದನ್ನು ವಿವರಿಸುವ ಒಂದು ಹೊತ್ತಗೆಯೊಂದನ್ನು ನಾನು 2009ರಿಂದ ಬರೆಯುತ್ತಿದ್ದೇನೆ. ಅದರ 4 ತುಂಡುಗಳು ಈಗಾಗಲೇ ಅಚ್ಚಾಗಿ ಹೊರಬಂದಿವೆ. ಇನ್ನೂ 5-6 ತುಂಡುಗಳನ್ನು ಬರೆಯುವ ಮೂಲಕ ಇದನ್ನು ಪೂರ್ತಿಗೊಳಿಸಬೇಕೆಂದು ನನ್ನ ಹಾರೈಕೆ. ಉಳಿದ 2 ಮಾರ್ಪಾಡುಗಳನ್ನು ಕನ್ನಡದ ಬರಹಗಾರರಲ್ಲಿ ಯಾರಿಗೆ ಬೇಕಿದ್ದರೂ ನಡೆಸಲು ಬರುತ್ತದೆ. ಕಳೆದ 7-8 ವರ್ಷಗಳಲ್ಲಿ ನಾನು ಇದನ್ನು ನಡೆಸುತ್ತಿದ್ದೇನೆ. 2005ರಿಂದ ಈಚೆಗೆ ನಾನು ಬರೆದ ಮತ್ತು ಅಚ್ಚು ಹಾಕಿಸಿದ ಎಲ್ಲ ಹೊತ್ತಗೆ ಮತ್ತು ಬರಹಗಳಲ್ಲೂ ಸಂಸ್ಕೃತ ಎರರುಗಳ ಎಣಿಕೆಯನ್ನು ಸಾಕಷ್ಟು ಕಡಿಮೆ ಮಾಡಿದ್ದೇನೆ ಮತ್ತು ಕನ್ನಡಕ್ಕೆ ಬೇಕಿಲ್ಲದ ಹೆಚ್ಚಿನ ಬರಿಗೆಗಳನ್ನು ದೂರ ಇರಿಸಿದ್ದೇನೆ. ಇತ್ತೀಚೆಗೆ ನಾನು ಬಯಸುವ ಈ 2 ಮಾರ್ಪಾಡುಗಳು ನಿಜಕ್ಕೂ ಕನ್ನಡ ಬರಹಕ್ಕೆ ಬೇಕಾಗಿವೆ ಎಂದು ಮನವರಿಕೆಯಾಗಿರುವ ಸುಮಾರು 90ಕ್ಕಿಂತಲೂ ಹೆಚ್ಚು ಮಂದಿ ಬರಹಗಾರರು ಹೊನಲು ಎಂಬ ಮಿಂಬಾಲೆ ತಾಣದಲ್ಲಿ www.honolu.net ಈ ಮಾರ್ಪಾಡುಗಳನ್ನು ಬಳಸಿರುವ ಬರಹಗಳನ್ನು ಬರೆಯುತ್ತಿದ್ದಾರೆ. ಬೇರೆಯೂ ಕೆಲವು ಮಂದಿ ಗೆಳೆಯರು ಪ್ರಕಟವಾಗಿರುವ ತಮ್ಮ ಪುಸ್ತಕಗಳಲ್ಲಿ ಈ ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ. ಈ ರೀತಿ ಹೆಚ್ಚು ಮಂದಿ ಈ ಮಾರ್ಪಾಡುಗಳನ್ನು ತಮ್ಮ ಬರಹಗಳಲ್ಲಿ ಬಳಸತೊಡಗಿದಲ್ಲಿ ಸರ್ಕಾರವೂ ಅದಕ್ಕೆ ಮನ್ನಣೆ ಕೊಡದಿರಲಾರದು. ಇದೆಲ್ಲವೇ ಮಂದಿ ಆಳಿಕೆ, ಪ್ರಜಾಪ್ರಭುತ್ವ. ಕನ್ನಡಕ್ಕೆ ಭೌತಿಕವಾಗಿ ಸಾಂಸ್ಕೃತಿಕವಾಗಿ ದೂರದಲ್ಲಿರುವ ಇಂಗ್ಲೀಷಿಗಿಂತ ಸಂಸ್ಕೃತವನ್ನೇ ನೀವು ಹೆಚ್ಚು ವಿರೋಧಿಸುವಂತೆ ಕಾಣುತ್ತದೆಯಲ್ಲ, ಯಾತಕ್ಕೆ? ಸಂಸ್ಕೃತದ ಕುರಿತಾಗಿ ನನಗೆ ಯಾವ ವಿರೋಧವೂ ಇಲ್ಲ. ಕನ್ನಡ ಬರದ ಮೇಲೆ, ವ್ಯಾಕರಣದ ಮೇಲೆ ಮತ್ತು ಪದನರಕೆ ಕೋಶ ಮೇಲೆ ಕನ್ನಡದ ಅರಿಗರು ವಿದ್ವಾಂಸರು ಸಂಸ್ಕೃತದ ದೊಡ್ಡದೊಂದು ಹೊರೆಯನ್ನೇ ಹೊರಿಸಿದ್ದಾರೆ. ಈ ಹೊರೆಯನ್ನು ತೆಗೆದುಹಾಕದಿದ್ದರೆ ಕನ್ನಡ ಬರಹ ಎಲ್ಲ ಕನ್ನಡಿಗರನ್ನು ತಲುಪುವ ಹಾಗೆ ಮಾಡುವ ಕೆಲಸ ಹಿಂದೆ ಬೀಳುತ್ತದೆ. ಈ ಹೊರೆ ಎಷ್ಟು ದೊಡ್ಡದು ಎಂಬುದನ್ನು ತಿಳಿಯಲು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ದಪ್ಪವಾದ 7 ಸಂಪುಟಗಳ ಕನ್ನಡ ನಿಘಂಟನ್ನು ನೋಡಬಹುದು. ಇದರಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸುಮಾರು 100ಕ್ಕೆ 75ರಷ್ಟು ಪದಗಳು ಸಂಸ್ಕೃತ ಪದಗಳು. ಇವೆಲ್ಲವೂ ಹೇಗೆ ಕನ್ನಡ ಪದಗಳಾಗುತ್ತವೆ? 100 ವರ್ಷಗಳಷ್ಟು ಯಾರೋ ಒಬ್ಬ ಕವಿ ತನ್ನ ಕಾವ್ಯದಲ್ಲಿ 100 ಸಂಸ್ಕೃತ ಪದಗಳನ್ನು ಬಳಸಿರುವನಾದರೆ ಅವೆಲ್ಲವೂ ಈ ಕನ್ನಡ ನಿಘಂಟಿನೊಳಗೆ ಸೇರಿಕೊಳ್ಳುತ್ತದೆ. ಆದರೆ ಸಾವಿರಾರು ಕನ್ನಡಿಗರು ತಮ್ಮ ದಿನನಿತ್ಯ ಬದುಕಿನಲ್ಲಿ ಬಳಸುತ್ತಿರುವ 100 ಕನ್ನಡದವೇ ಆದ ಪದಗಳು ಈ ನಿಘಂಟಿನಿಂದ ಹೊರಗೆಯೇ ಉಳಿದಿರುತ್ತವೆ. ಇಂತಹ ನಿಘಂಟನ್ನು ನಾನಂತೂ ಕನ್ನಡ ನಿಘಂಟೆಂದು ಕರೆಯಲಾರೆನು. ನನ್ನ ಅನಿಸಿಕೆ ಏನೆಂದರೆ, ಈ ನಿಘಂಟಿನಲ್ಲಿ ಬರುವ ಪದಗಳಲ್ಲಿ ಸುಮಾರು ಅರೆವಾಸಿಯಷ್ಟನ್ನು ತೆಗೆದುಹಾಕಬೇಕು. ಇದಲ್ಲದೆ ಕನ್ನಡಿಗರ ಮಾತಿನ ಮತ್ತು ಬದುಕಿನ ಅಂಗವಾಗಿರುವ ಮತ್ತು ಕನ್ನಡದವೇ ಆಗಿರುವ ಪದಗಳೆಲ್ಲವೂ ಕನ್ನಡ ನಿಘಂಟಿನಲ್ಲಿ ಜಾಗ ಪಡೆಯಬೇಕು. ಕನ್ನಡದ ಬೇಸಾಯಗಾರರು, ಕುಂಬಾರರು, ನೇಕಾರರು, ಕಮ್ಮಾರರು, ಬೆಸ್ತರು ಮತ್ತು ಇಂಥವೇ ಬೇರೆ ಹಲವು ಕೆಲಸಗಳಲ್ಲಿ ತೊಡಕೊಂಡಿರುವರು ಸಾವಿರಾರು ಕನ್ನಡದವೇ ಆದ ಪದಗಳನ್ನು ಬಳಸುತ್ತಿದ್ದಾರೆ. ಇವನ್ನೆಲ್ಲ ಹೊರಗಿಟ್ಟಿರುವ ನಿಘಂಟು ಕನ್ನಡದ ನಿಘಂಟಾಗಲಾರದು. ನಿಮ್ಮ ಸಂಶೋಧನೆ ಸಲಹೆಗಳಿಗೆ ಅಷ್ಟಿಷ್ಟು ಸಹಮತ ಇರುವಂತೆಯೇ ವ್ಯಾಪಕ ವಿರೋಧವೂ ಇರುವುದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಯಾವ ಬಗೆಯ ಮಾರ್ಪಾಡನ್ನು ತರಬೇಕೆಂದಿದ್ದರೂ ಅದನ್ನು ವಿರೋಧಿಸುವವರು ಇದ್ದೇ ಇರ್ತಾರೆ. ಇವರಲ್ಲಿ ಹೆಚ್ಚಿನವರು ನಾವು ತರಬೇಕೆಂದಿರುವ ಮಾರ್ಪಾಡುಗಳು ನಿಜಕ್ಕೂ ಎಂತಹವು, ಅವುಗಳಿಂದ ಒದಗುವ ಪ್ರಯೋಜನಗಳು ಮತ್ತು ತೊಡಕುಗಳು ಎಂತಹವು ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳದೆ ವಿರೋಧಿಸುತ್ತಾರೆ. ಇದನ್ನು ತಿಳಿದುಕೊಂಡ ಬಳಿಕ ಅವರಲ್ಲಿ ಹೆಚ್ಚಿನವರು ಆಮೇಲೆ ಈ ಮಾರ್ಪಾಡುಗಳನ್ನು ಜೋರಾಗಿಯೇ ಬೆಂಬಲಿಸಲು ತೊಡಗುತ್ತಾರೆ. ಹಾಗಾಗಿ ವಿರೋಧಿಸುವವರಿದ್ದಾರೆಂದು ನಾನೇನು ಅಂಜಿ ಕುಳಿತುಕೊಳ್ಳಬೇಕಾಗಿಲ್ಲ. ಕನ್ನಡ ಬರಹದಲ್ಲಿ ನಾವು ನಡೆಸಬೇಕಾಗಿರುವ ಈ ಮಾರ್ಪಾಡುಗಳು ಕನ್ನಡದ ಮತ್ತು ಕನ್ನಡಿಗರ ಏಳಿಗೆಗೆ ನೆರವಾಗಬಲ್ಲವೆಂಬ ಗಟ್ಟಿ ನಂಬಿಕೆ ನಮ್ಮಲ್ಲಿ ಇರುವುದರಿಂದ ಇವತ್ತಲ್ಲದಿದ್ದರೆ ನಾಳೆಯಾದರೂ ಈ ಮಾರ್ಪಾಡುಗಳು ನಡೆಯುತ್ತವೆ ಎಂದು ಹೇಳಬಲ್ಲೆವು.
ಕನ್ನಡ ಮಾಧ್ಯಮದ ಶಾಲೆಗಳು ಮುಚ್ಚುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ನೀವು ಸೂಚಿಸುವ ಮಾರ್ಗಗಳು ಎಷ್ಟು ಉಪಯುಕ್ತ? ಎಲ್ಲ ಕನ್ನಡಿಗರಿಗೂ ಕನ್ನಡವೇ ಕಲಿಕೆ ನುಡಿ, ಶಿಕ್ಷಣ ಮಾಧ್ಯಮ ಆಗಬೇಕೆಂಬುದು ನನ್ನ ನಿಲುವು. ಬಡವರಿಗೆ ಒಂದು ಬಗೆಯ ಶಾಲೆ ಮತ್ತು ಬಲ್ಲಿದವರಿಗೆ ಇನ್ನೊಂದು ಬಗೆಯ ಶಾಲೆ ಎಂಬ ವ್ಯತ್ಯಾಸ ಇರಲೇ ಕೂಡದೆಂದು ಇದಕ್ಕೆ ಒಂದು ಕಾರಣವಾದರೆ, ಎಲ್ಲ ವರ್ಗದ ಮಕ್ಕಳಿಗೂ ತಾಯ್ನುಡಿಯೇ ಅತ್ಯುತ್ತಮವಾದ ಕಲಿಕೆ ನುಡಿ ಎಂಬುದನ್ನು ಎಲ್ಲ ಅರಕೆಗಳು ತೋರಿಸಿಕೊಟ್ಟಿವೆ ಎಂಬುದು ಇನ್ನೊಂದು ಕಾರಣ. ಕೆಲವು ಮಂದಿ ಹಣ ಮಾಡಲು ನೆರವಾಗುವಂತೆ ಕನ್ನಡ ಮಕ್ಕಳ ಮೇಲೆ ಇಂಗ್ಲಿಷ್ ಕಲಿಕೆ ನುಡಿಯನ್ನು ಹೇರುವುದು, ಇಲ್ಲವೇ ಮಕ್ಕಳ ತಾಯಿ ತಂದೆಯರು ಇದಕ್ಕೆ ಹಾತೊರೆಯುವಂತೆ ಮಾಡುವುದು ಸರಿಯಲ್ಲ. ಇಂಗ್ಲಿಷ್ ನುಡಿಯನ್ನು ಒಂದು ನುಡಿಯಾಗಿ ಕಲಿಸುವುದಕ್ಕೂ ಅದನ್ನು ಕಲಿಕೆ ನುಡಿಯಾಗಿ ಬಳಸುವುದಕ್ಕೂ ನಡುವೆ ದೊಡ್ಡ ವ್ಯತ್ಯಾಸ ಇದೆ ಎಂಬುದು ಮಕ್ಕಳ ತಾಯಿ ತಂದೆಯರಿಗೆ ಮನವರಿಕೆಯಾಗುವಂತೆ ಮಾಡಬೇಕಾಗಿದೆ. ಪ್ರಶಸ್ತಿ, ಸನ್ಮಾನ ಸಮಾರಂಭಗಳು ಹಾಗಿರಲಿ, ಭಾಷಣ, ವಿಚಾರ ಸಂಕಿರಣಗಳಿಗೂ ನೀವು ಹೋಗಬಯಸುವುದಿಲ್ಲ ಯಾತಕ್ಕೆ? ನನ್ನ ಅರಕೆಗೆ ಸಂಬಂಧಿಸಿರುವ ವಿಷಯದಲ್ಲಿ ಅಂತಹ ಹಲವು ಕೂಟಗಳಿಗೆ ನಾನು ಹಿಂದೆ ಹೋಗಿದ್ದೆ. ಆದರೆ ನಮ್ಮ ದೇಶದಲ್ಲಿ ನಡೆಯುವ ಇಂತಹ ಹೆಚ್ಚಿನ ಕೂಟಗಳು ನನಗೆ ಯಾವ ನೆರವನ್ನು ನೀಡಿಲ್ಲ. ಹಾಗಾಗಿ ಸುಮಾರು 15-20 ವರ್ಷಗಳಿಂದ ನಾನು ಇಂತಹ ಎಲ್ಲ ಕೂಟಗಳಿಂದ ದೂರವೇ ಉಳಿದಿದ್ದೇನೆ ಮತ್ತು ನನ್ನ ಎಲ್ಲ ಸಮಯವನ್ನು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಇದರಿಂದಾಗಿ ನನಗೆ ಅರಕೆಯನ್ನು ನಡೆಸಲು ಹೆಚ್ಚು ಸಮಯ ದೊರೆಯುತ್ತಿದ್ದು ಅದನ್ನು ಹೆಚ್ಚು ಆಳವಾಗಿ ಮತ್ತು ವಿಸ್ತಾರವಾಗಿ ನಡೆಸಲು ಸಾಧ್ಯವಾಗಿದೆ.